ಸುಂದರ ಈ ಲೋಕ ನೀವಿರಲು. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇದು ಸ್ಟಾರ್ಟಿಂಗಿನ್ನೇ ಹಾಸ್ಪಿಟಲ್ ವಿಡಿಯೋ ಅಂತ ಹೇಳಿದ್ರೆ, ನನ್ನ ಮಗಳ ಬರ್ಡೇ ದಿವಸ ತುಂಬ ಅಂದರೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಹೆವಿ ಹೆಡ್ಡೇಕು, ತಲೆನೋವು ಹಾಗಿದ್ದರಿಂದ ಸ್ವಲ್ಪ ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ಎದ್ದೇಳ ಕೂಡ ಆಗ್ತಾ ಇರಲಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಒಂದು ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಬಂದಾದ್ಮೇಲೆ ಆಮೇಲೆ ನನಗೆ ಸ್ವಲ್ಪ ಹುಷಾರಾಯಿತು. ಆಮೇಲೆ ಸ್ವಲ್ಪ 1-2 hours ರೆಸ್ಟ್ ಆದಮೇಲೆ ನನ್ನ ಮಗಳಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತಂದ್ಬಿಟ್ಟು ಕೇಕೆಲ್ಲ ಆರ್ಡ್ರ್ ಮಾಡಿ ಸ್ವಲ್ಪ ಏನಾದ್ರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ಮತ್ತು ಕಲ್ಯಾಣ್ ಜ್ಯುವೆಲ್ಸ್ಗೆ ಹೋದ್ವಿ, ಜ್ಯುವೆಲ್ಸ್ ಏನಾದರೂ ತೊಗೊಬೋಣ ಅಂತ. ಅವತ್ತು ಅದು ಕೂಡ ಆಗಲಿಲ್ಲ, ಏನು ಅಂತ ಗೊತ್ತಿಲ್ಲ. ಅಲ್ಲಿ ಕರೆಕ್ಟ್ ರೆಸ್ಪಾನ್ಸೇ ಮಾಡಲಿಲ್ಲ ಸರಿಗೆ ನಮಗೆ. ಅದು ಸೆಲೆಕ್ಟ್ ಆಗಿತ್ತು, ಬಟ್ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತು ಮೇಲ್ಗಡೆ ಬಂದು ಸ್ವಲ್ಪ ಇದೆಲ್ಲನೂ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಅವಳು ಬರೋತ್ತಿಗೆ ಮಾಡಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಮಾಡ್ತಾಯಿದ್ವಿ. ನಾನು ಬೇರೆ ಥಿಂಕ್ ಮಾಡಿದ್ದೆ, ಸೊ ಬೇರೆ ಥೀಮಲ್ಲಿ ಮಾಡಬೇಕು ಅಂತ. ಅದೇ ಬೇರೆ ಥೀಮ್ ಆಯಿತು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿನ್ನ. ಖುಷಿ ಆಯ್ತಾ ನಿಂಗೆ? ಹೌದು. ಹಾಂ, ಎಷ್ಟು ಖುಷಿ ಆಯ್ತು? ಚೆನ್ನಾಗಿ ಹಾಂ, ಖುಷಿ ಆಯ್ತು. ಬರ್ಡೇಗಲ್ಲ ನೀನು ಇವತ್ತು? ಹಾಂ, ಬರ್ಡೇ ಅಂದರೆ ಖುಷಿನಾ ನಿಂಗೆ? ಹೌದು. ನೋಡಿ, ನನಗೆ ಹುಷಾರಾಗಿದ್ದರೆ ಸ್ವಲ್ಪ ಬೇರೆ ಥರ ಮಾಡ್ಬೋದಾಗಿತ್ತು. ಸದ್ಯ ಇಷ್ಟ ಆಯ್ತಲ್ಲ, ನಾನು ಎದ್ದು ರೆಡಿಯಾಗಿ ಇಷ್ಟು ರೆಡಿ ಆಯ್ತಲ್ಲ ಅಂತ ಅಂದ್ಕೊಂಡು ಖುಷಿ ಪಟ್ಕೊಂಡು, ಪಾಪ ಅವಳು ಖುಷಿ ಪಟ್ಟರೆ ಸಾಕು ಅಂತ ಹೇಳಿ ಅಷ್ಟೊತ್ತಿಗೆ ಕೇಕು ಕೂಡ ಬಂತು. ಮತ್ತು ನಾವು ನಮ್ಮ ಫ್ರೆಂಡ್ಸು ಯಾರು ಗೊತ್ತಿರೋರು ತೀರಾ ಇದ್ದಾರೆ, ಅವ್ರಿಗೆ ಮಾತ್ರ ಇನ್ಫಾರ್ಮ್ ಮಾಡಿದ್ವಿ. ಅವ್ರುಗಳು ಕೂಡ ಬಂದರು. ಸೊ ಅಷ್ಟೊತ್ತಿಗೆ ಅವಳಿಗೆ ಈ ಥರ ಸರ್ಪ್ರೈಸಸ್ಸು ಮತ್ತು ಕೆಲವೊಂದೊಂದು ತುಂಬ ಇಷ್ಟ ಆಗುತ್ತೆ ಪಾಪ ಹುಡುಗಿಗೆ. ಹಾಗಾಗಿ ಅವ್ರಿಗೋಸ್ಕರ ಅಂತಲೇ ಜಾಸ್ತಿ ನಾವು ಇದು ಮಾಡೋದು. ಹಾಗೂ ಸಮ್ಟೈಮ್ ಅನಿಸುತ್ತೆ, ಸುಮ್ಮನೆ ಏನಕ್ಕೆ ಪಾಪ ಇದು ಅಂತ. ಬಟ್ ಅವಳಿಗಿಷ್ಟ ಈ ಥರದ್ದೆಲ್ಲ, ತುಂಬ ಇಷ್ಟ ಪಡ್ತಾಳೆ ಅವಳು. ಹಾಗಾಗಿ ಅವಳಿಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತಲೇ ನಾನು ಎದ್ದು ಹಾಸ್ಪಿಟ್ಲಿಗೆ ಹೋಗಿ ಅಷ್ಟೆಲ್ಲ ರೆಡಿಯಾಗಿ ಇದಾಗಿದ್ದೀನಿ. ಫಸ್ಟ್ ಅವಳಿಗೆ ಏನಾದರೂ ಒಂದು ಚೆನ್ನಾಗಿ ಖುಷಿ ಪಡಬೇಕು ಅವಳು ಅವತ್ತು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಸೊ ಖುಷಿ ಆಯಿತು ಅವಳಿಗೆ. ಕೊನೆಗೆ 1-2-3 ಸಾಂಗ್ಸ್ಗಳೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಬಟ್ ಆ ಸಾಂಗ್ಸ್ಗಳೆಲ್ಲ ಇಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ, ಕಾಪಿರೈಟ್ ಬಂದುಬಿಡುತ್ತೆ. ಸೊ ಹಾಗಾಗಿ ಬೇರೆ ಮ್ಯೂಸಿಕ್ಕನ್ನಷ್ಟೇ ನಾವು ಹಾಕ್ಬೇಕಾಗಿರುತ್ತೆ. ತುಂಬ ಅವಳ ಫ್ರೆಂಡ್ ಜೊತೆ ಸೇರಿಕೊಂಡು ಡ್ಯಾನ್ಸ್ ಎಲ್ಲ ಇಲ್ಲೂ ಮಾಡಿದ್ರು. ಮತ್ತು ಭುವಿ ಬರ್ಡೇಲೂ ಕೂಡ ಅದೇ ಸಾಂಗ್ಗಳಿಗೆ ಹಾಕ್ಕೊಂಡು ಡ್ಯಾನ್ಸ್ಗಳು ಮಾಡ್ತಾಯಿದ್ರು. ಇಲ್ಲಿ ಯಜ್ಞೇಶು ಡ್ಯಾನ್ಸು ಸಖತ್ತಾಗಿ ಮಾಡ್ತಿದ್ದಾನೆ ಅವನು. ಯಜ್ಞೇಶ್ ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾನೆ. ಪಾಪ ಅವನಿಗೆ ನನ್ನ ತಮ್ಮ ಕ್ಯಾಪ್ ಹಾಕಕ್ಕೆ ಹೋಗ್ಬಿಟ್ಟು ಅವನು ಡಿಸ್ಟರ್ಬ್ ಆಗೋಯ್ತು ಅವನಿಗೆ. ಇಲ್ಲ ಅಂತಂದಿದ್ರೆ ಡ್ಯಾನ್ಸ್ ಇನ್ನೂ ಚೆನ್ನಾಗಿ ಮಾಡ್ತಿದ್ದ, ಸಖತ್ತಾಗಿ ಮಾಡ್ತಾಯಿದ್ದ ಅವನು, ತುಂಬ ಚೆನ್ನಾಗಿ ಮಾಡ್ತಾಯಿದ್ದ. ಇವಾಗ ಅವಳಿಗೆ ಸ್ವಲ್ಪ ಗಿಫ್ಟ್ಗಳು 6 ಇಯರ್ಗೆ 6 ಗಿಫ್ಟ್ ಅಂತ ತೊಗೊಬಂದಿದ್ದೆ ನಾನು. ಅದೆಲ್ಲ ಹೈಡ್ ಮಾಡಿಟ್ಟಿದ್ವಿ, ಅದನ್ನೆಲ್ಲ ಹುಡುಕ್ತಾ ಇದ್ದಾಳೆ ಅವಳು. ಎಲ್ಲ ಗಿಫ್ಟ್ಗಳನ್ನು ಹತ್ತತ್ರನೇ ಇಟ್ಬಿಟ್ಟಿದ್ವಿ, ಕಾಣಿಸೋ ಥರನೇ. ಆದ್ರೂ ನೋಡಿಕೊಂಡು ಎತ್ಕೊಂಬಂದ್ಲು. ಒಂದು ಮಾತ್ರ ಸಿಕ್ಕಿರಲಿಲ್ಲ. 1 ಗಿಫ್ಟು ಬೆಳಗ್ಗೆ ಮಾರ್ನಿಂಗ್ ಸಿಕ್ತು ನನಗೆ. ಇನ್ನು ಬಾಕಿದೆಲ್ಲ 5 ಗಿಫ್ಟೂ ಅವಳು ಹುಡುಕಿ ತೊಗೊಬರ್ತಾಳೆ. ಚೆನ್ನಾಗಿತ್ತು. ಅವಳು ಹುಡುಕ್ತಾ ಇದ್ಲಲ್ಲ ಪಾಪ, ಚೆನ್ನಾಗಿತ್ತು. ದೂರ ದೂರ ಇಲ್ಲಿ ಜಾಗ ಇರೋಲ್ಲ ಮೇಡಮ್.
ಬ್ಯಾಗ್ ಕವರಲ್ಲಿ ಇನ್ನೊಂದಲ್ಲಿ ಜೇಬಲ್ಲಿದೆ ನೋಡು. ಯಾರ ಜೇಬಲ್ಲಿ ಮೆರಿಸೋಟೆ ಜೇಬಲ್ಲಿದೆ ನೋಡು. ಇತನಿ ಎಲ್ಲಿದೆ ನೋಡು ಅಲ್ಲಿ ಕನ್ಫ್ಯೂಸ್ ಮಾಡಬಾರ್ದು. ಅಲ್ಲಿ ಕವರಲ್ಲಿ ವೈಟ್ ಕಾರ್ ಬೇಡವಾ ಇದು? ನಾನು ಹಾಕೋಬಿಡ್ಲಾ? ಹಾಕೋಬೇಡ್ವಾ? ಇನ್ನೊಂದು ಸಿಕ್ಕಿಲ್ಲ ಅಂದ್ರೆ ಇಷ್ಟೇ, ಅದು ನಿಂಗಿಲ್ಲ, ಹುಡುಕ್ಬೇಕಷ್ಟೇ. ಹುಡುಕಿದ್ರೆ ಮಾತ್ರ ನಿಮಗೆ ಗಿಫ್ಟ್. ಆಗಿಲ್ಲ ಅಂತಂದ್ರೆ ಅಷ್ಟೇ. ಕೇಕ್ ಕಟ್ ಮಾಡಿ ಇಲ್ಲಿ 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 ತೆಗಿ. ಇವ್ರು ಜಿಂಕೆ ಮರಿ ಬಂದಿದೆ ಬಂತ. ಇದು ಹುಲಿ ಮರಿ. ಪೇಪರಲ್ಲಿ ಹಾಕ್ಬೇಡಮ್ಮ. ಪೇಪರಲ್ಲಿ ಬರಲ್ಲ, ಯೂಟ್ಯೂಬಲ್ಲಿ ಬರ್ತದೆ. ಹಂಗಾದ್ರೆ ಹಾಕಿ ಅಲ್ವಾ ಅಂಕಲ್? ಆಮೇಲೆ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ನಿಲ್ಲಿಸ್ತಾ ಇದ್ವಿ. ಮಕ್ಕಳೆಲ್ಲ ಪಾಪ ತುಂಬ ಚೆನ್ನಾಗಿ ತುಂಬ ಸಪೋರ್ಟಿವ್ ಆಗಿದ್ದರು ಮಕ್ಕಳುಗಳು. ಎಲ್ಲ ಮಕ್ಕಳುಗಳು ಅಷ್ಟೇ ಚೆನ್ನಾಗಿ ಎಲ್ಲ ನೀಟಾಗಿ ಯಾವ ಕಡೆ ನಿಂತ್ಕೋಬೇಕು ಹಾಗೆಲ್ಲ ನಿಂತ್ಕೋತಾ ಇದ್ದರು. ಚೆನ್ನಾಗಿ ಸಪೋರ್ಟಿವ್ ಆಗಿದ್ದರು. ನನ್ನ ಇತನೆಗೆ ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ಎಲ್ಲರ ಜೊತೆ ನಿಂತ್ಕೋಬೇಕು, ಎಲ್ಲರ ಜೊತೆ ಇದು ಮಾಡಬೇಕು ಅಂತ. ಅವತ್ತು ಬೆಳಗ್ಗೆಯಿಂದನೇ ನಾನು ಕೂಡ ತುಂಬ ಚೆನ್ನಾಗಿ ಹುಷಾರಾಗಿದ್ದು ಎಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ದು ನಾನು. ಸೊ ಈ ಥರ ಇದಾಯ್ತಲ್ಲ, ಅದಕ್ಕೆ ನನಗೆ ಅಟ್ಲೀಸ್ಟ್ ಎದ್ದು ಬೇಗ ಇದಾಗಿದ್ದಕ್ಕೆ ತುಂಬ ಇನ್ನೂ ಸಂತೋಷನೇ ಆಯಿತು. ಇಲ್ಲ ಅಂತಂದರೆ ನಮ್ಮ ತನಿಯಾಗೆ ಸಖತ್ ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗಲೇ ಹೇಳ್ಬಿಟ್ಟು ಹೋಗಿದ್ಲು, ಅಮ್ಮ ಬೇಗ ಎದ್ದು ರೆಡಿಯಾಗಮ್ಮ, ನಂದಿವತ್ತು ಬರ್ತ್ಡೇ, ಎಲ್ಲರಿಗೂ ಹೇಳ್ಬೇಕಲ್ವಾ, ಫ್ರೆಂಡ್ಸ್ ಎಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ಲು ಪಾಪ. ಸೊ ಕೊನೆಗೂ ಚೆನ್ನಾಗಿ ಅವಳು ಕೇಕ್ ಕಟ್ ಆಯ್ತಲ್ಲ, ಅವಳಿಗೆ ಇಷ್ಟ ಆಯ್ತಲ್ಲ, ಇಷ್ಟ ಆಗಿ ಥರ ಆಯ್ತಲ್ಲ, ಅದು ನನಗೆ ತುಂಬಾ ಒಂದು ಸ್ಪೆಷಲ್ಲಾಗಿ ಖುಷಿ ಕೊಡ್ತು. ಮಲಗಿಬಿಟ್ಟಿದ್ದರೆ ಆ ಮಗು ತುಂಬಾ ಹಿಂಸೆ ಮಾಡ್ಕೊಂಬಿಡ್ತಾಯಿತ್ತು, ಬೇಜಾರು ಮಾಡ್ಕೋತಾ ಇತ್ತು. ಸೊ ಹಾಗಾಗಿ ಆ್ಯಸ್ ಎ ಪೇರೆಂಟಾಗಿ ನಮ್ಮಿಬ್ರಿಗೂ ಅಷ್ಟೇ, ನನಗೆ ನಮ್ಮ ಮನೆಯವ್ರಿಗಿಬ್ರಿಗೂ ತುಂಬ ಖುಷಿ ಆಯಿತು, ಅವಳು ಖುಷಿಯಾಗಿದ್ದು. ಸೊ ಎಲ್ಲ ಕೇಕ್ ಕಟ್ಟೆಲ್ಲ ಆಯಿತು. ಮತ್ತು ಮಕ್ಳಿಗೂ ಎಲ್ಲರಿಗೂ ಕೇಕೆಲ್ಲ ತಿನ್ನಿಸ್ಬಿಟ್ಟು ಮತ್ತು ಆಮೇಲೆ ಕೇಕೆಲ್ಲನೂ ಡಿಸ್ಟ್ರಿಬ್ಯೂಷನ್ಸು. ಅದು ಮತ್ತು ಇವರು ಆಟಗಳೆಲ್ಲ ಮಕ್ಳುಗಳಲ್ವ, ಸೇರ್ಕೊಂಡು ಆಟಗಳೆಲ್ಲ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಆ ಕೇಕ್ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಹುಡುಗರುಗಳಿದ್ರು. ಪಾಪ ನಮ್ಮ ಆಫೀಸ್ ಹುಡುಗರುಗಳೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಕೇಕನ್ನ ಇವಾಗ್ಲೂ ಹನಿ ಕೇಕಿಂದನೇ ತರಿಸಿದ್ದೆ. ಅವರು ಈ ಸರಿ ಕೇಕ್ ಟಾಪ್ ಮಾತ್ರ ಮೇಲ್ಗಡೆ ಬೇರೆ ಥರದ್ದು ಮಾಡಿ ಅಂತ ಹೇಳಿದ್ದೆ, ಬೇರೆ ಡಿಸೈನ್ ಮಾಡಿ ಅಂತ. ಹಾಗೆಯೇ ಮಾಡಿದರು. ಮತ್ತು ಏನು ಕ್ಯಾಶ್ ಇದೆಲ್ಲ ಹಾಕಿದ್ರಲ್ಲ, ತುಂಬಾ ಚೆನ್ನಾಗಿತ್ತು ಈ ಸರಿನೂ ಕೇಕ್ ಇಷ್ಟ ಆಯಿತು, ಎಲ್ಲರಿಗೂ ಇಷ್ಟ ಆಯಿತು ಕೇಕು. ಥ್ಯಾಂಕ್ ಯು ಅಕ್ಕ. ಹೇಳು. ತಿಂಡಿ ಬಂದು ಬಿಸಿಬೇಳೆ ಬಾತು ಮತ್ತು ಡ್ರೈ ಜಾಮೂನು, ಒಂದು ಬಜ್ಜಿ ಮತ್ತು ಮೊಸರನ್ನ ಮಾಡ್ಕೊಂಡಿದ್ವಿ. ಮೊಸರನ್ನ ಮನೇಲೇ ಮಾಡಿದ್ದು. ಇನ್ನು ಬಾಕಿದೆಲ್ಲ ಕ್ಯಾಟ್ರಿಂಗ್ ಅವ್ರಿಗೆ ಹೇಳಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅವರು. ಬಿಸಿಬೇಳೆ ಬಾತಂತೂ ತುಂಬ ಬಿಸಿ ಇದ್ದ ಹಾಗೆಯೇ ಕೊಟ್ಟಿದ್ರು ಬಿಸಿಬೇಳೆ ಬಾತನ್ನು. ಚೆನ್ನಾಗಿತ್ತು. ಯೂಶ್ವಲಿ ಅವ್ರ ಹತ್ರನೇ ಮಾಡಿಸೋದು ಯಾವಾಗ್ಲೂ. ಏನಾದರೂ ಇದ್ದರೆ, ಏನಾದರೂ ಫಂಕ್ಷನ್ ಇತ್ತಂದರೆ ಅವ್ರ ಕೆಲ ಮಾಡಿಸೋದು ಚೆನ್ನಾಗಿ ಮಾಡಿಕೊಟ್ಟಿದ್ರು.
ಅವರೆಲ್ಲಿ ಸೊ ಅದಾದಮೇಲೆ ಎಲ್ಲರ ಜೊತೆ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ಅದಾದಮೇಲೆ ಮತ್ತೆ ಎಲ್ಲರೂ ಹೋಗಾದ್ಮೇಲೆ ಸ್ವಲ್ಪ ನಾವು ಇನ್ನೂ ಮೇಲ್ಗಡೆನೆ ಕೂತಿದ್ವಿ ಒಂದು ಸ್ವಲ್ಪ. ಹಾಂ, ಚೆನ್ನಾಗಿದ್ಯಾ? ಓಕೆನಾ? ಬರ್ಡೇ ಟು ಯು ಇತನ್ಯ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಅದು ಹ್ಯಾಪಿ ಬರ್ಡೇದು ಕರೆಕ್ಟಾಗಿ ಅದು ಇದಾಗ್ತಿರ್ಲಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ಇವರು. ನನ್ನ ತಮ್ಮ ಅಂತೂ ಸಖತ್ತು ಹೆಲ್ಪ್ ಮಾಡ್ದ ಇವತ್ತು. ಸಖತ್ ಅಂದರೆ ನಾನು ಮಲ್ಕೊಂಡಿದ್ದಾಗ ಪಾಪ ಅವನೇ ತಿಂಡಿ ಮಾಡಿ ಬೆಳಗ್ಗೆ ಹಿತನಿಂಗೆಲ್ಲ ರೆಡಿ ಮಾಡಿ ಮಾರ್ನಿಂಗು ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಿ ಪಾಪ ಎಲ್ಲನೂ ಮಾಡಿ ಕಳಿಸಿದ್ದ. ಮತ್ತು ಮನೆಯೆಲ್ಲ ತುಂಬಾ ಒಂದು ಮೆಸ್ಸಿ ಆಗಿತ್ತು. ಸೊ ಅದನ್ನು ಕೂಡ ಬೇರೆಯವರು ಬರೋ ಅಷ್ಟೊತ್ತಿಗೆ ಎಲ್ಲನೂ ಸ್ವಲ್ಪ ನೀಟ್ ಮಾಡ್ತಾಯಿದ್ದ. ಥ್ಯಾಂಕ್ ಯು ಸೋ ಮಚ್ ಶ್ರೇಯು, ಥ್ಯಾಂಕ್ ಯು ವೆರಿ ಮಚ್ ಅಂತಲೇ ಹೇಳಬೇಕು ನಿನಗೆ. ಇಲ್ಲ ಅಂತಂದರೆ ಅವಳಿಗೆ ಬಾಕ್ಸು ಕೂಡ ಇರ್ತಾ ಇರಲಿಲ್ಲ ಅವತ್ತು, ಅಷ್ಟು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಗೆ ನಮ್ಮ ಆಫೀಸಲ್ಲಿ ಅವರು ಹುಡುಗರುಗಳು ಮತ್ತು ನಮ್ಮ ಆಫೀಸು ಮೋನಿಶಾ ಎಲ್ಲರೂ ಕೂಡ ತುಂಬಾ ಒಂದು ಅವ್ರ ಮನೆ ಫಂಕ್ಷನ್ ಥರ, ಅವ್ರ ಮನೆಯದು ಏನೋ ಒಂದು ಇದನ್ನ ಬರ್ತ್ಡೇ ಮಾಡ್ತಿದ್ದಾರೆ ಅಂತನ ಥರನೇ ನನ್ನ ಮಗಳು ಬರ್ಡೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ಮಗಳಿಗೂ ಸಾರಿ ಏನಾದರೂ ಮಿಸ್ ಆಗಿದ್ರೆ, ಏನಾದರೂ ಇದಾಗಿದ್ರೆ. ಏಕೆ ಅಂತಂದರೆ ಅವ್ಳ ಬರ್ಡೇ ಇನ್ನೂ ಸ್ವಲ್ಪ ಚೆನ್ನಾಗಿ ಇದು ಮಾಡಬೇಕು ಅಂತ, ಡೆಕೋರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದು ಈ ಥರ ಆಗಿರೋದಕ್ಕೆ ಸಾರಿ ಚಿನ್ನ, ಬಟ್ ಇಷ್ಟ ಆಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈತನ ಫ್ರೆಂಡ್ ಬರ್ಡೇಗೆ ಹೋಗ್ತಾ ಇದ್ದೀವಿ ಇವತ್ತು. ಪಾಪ ಅನನ್ಯಂಗೆ ಯಾಕೋ ಹುಷಾರಿಲ್ಲ. ಅನನ್ಯ, ಏನಾಯ್ತು ಮಗಳೇ? ಏನಾಯ್ತಪ್ಪ? ಆಗ್ತಿಲ್ವಾ? ಸುಸ್ತಾಗ್ತಿದ್ಯಾ? ಪಾಪ ಅವಳಿಗೆ ಯಾಕೋ ಟಯರ್ಡ್ ಆದಂಗೆ ಆಗ್ಬಿಟ್ಟಿದ್ದಾಳೆ, ಅವಳಿಗೆ ಸುಸ್ತಾಗ್ತಾ ಇದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವಿಲ್ಲಿ ಮನೆ ಹತ್ರದಿಂದಾನೆ, ಇನ್ನು ಮನೆ ಹತ್ರನೇ ಇದ್ವಿ. ಇವಾಗ ಇಲ್ಲಿಂದ ಹೊರಡಬೇಕು. ಸ್ವಲ್ಪ ಏನೋ ಟಯರ್ಡ್ ಆದಂಗೆ ಅಂತ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನೆನ್ನೆ ತಾನೇ ಫಂಕ್ಷನ್ ಆಯ್ತಲ್ಲ, ನೆನ್ನೆ ಸ್ವಲ್ಪ ಓಡಾಡಿದ್ವಿ. ಓಡಾಡಾದ್ಮೇಲೆ ತಿರ್ಗಾ ಮತ್ತೆ ಇವಾಗ ಬೆಳಗ್ಗೆ ಬೇಗನೆ ಕರ್ಕೊಂಡು ಹೋಗಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಟಯರ್ಡ್ ಆದಂಗೆ ಅಂತ ಅನಿಸುತ್ತೆ. ಸೊ ಆದ್ರೂ ಪಾಪ ಅವರು ನಾಳೆ ಫಂಕ್ಷನ್ ಇಟ್ಕೊಂಡು ಅವರು ನಮ್ಮ ಬರ್ಡೇಗೂ ಬಂದಿದ್ದರು. ಸೊ ಹಾಗಾಗಿ ನಾವು ಹೋಗಿ, ಜೊತೆಗೆ ಫ್ರೆಂಡ್ ಬೇರೆ ಅಲ್ವಾ, ಇವ್ರು ಬಿಟ್ಟಿರಲ್ಲ, ಬೇಗ ಹೋಗಬೇಕು. ಅದಕ್ಕೆ ಹೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿ ಹೊರಡ್ತಾಯಿದ್ವಿ. ಓಕೆ, ನಾನು ಆಮೇಲೆ ಇದಾದಮೇಲೆ ಅಲ್ಲಿಗೆ ರೀಚ್ ಆದಮೇಲೆ ಸಿಗ್ತೀವಿ. ಬಾಯ್. ವಾಚ್ ಅಲ್ಲಿ ರೂಮಲ್ಲಿ ಇರಬೇಕು. ಬರೋ ಹೊತ್ತು ಮತ್ತೆ ಪಾಪ ನನ್ನೇ ಮಲ್ಕೊಂಡೇ ಬಿಟ್ಲಾ. ಅವಳೊಂಥರ ಮಲ್ಕೊಂಡಿದ್ದಾಳೆ, ಇವಳೊಂಥರ ಯಪ್ಪ. ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ಮಾತ್ರ ಮನೆಯಲ್ಲಿ ಅದೊಂಥರ ಇದೇ ಬಂದ್ಬಿಡುತ್ತೆ ನೋಡು. ಆ ಲುಕ್ಕೇ ಬೇರೆ ಚೇಂಜ್ ಆಗಿಬಿಡುತ್ತೆ. ಮುಖ ಎಲ್ಲ ನೋಡು, ನಂದು ಸ್ವಲ್ಪ ನಿಂತರೇ ಮೊನ್ನೆ ಊದ್ಕೊಡಿತ್ತಲ್ಲ ನಿಂದು, ಹಂಗಾಗಿದೆ. ಏನಪ್ಪ ನಿಂದು ಕೊಟ್ಟೂರು ಪ್ರಸಾದ? ಇಷ್ಟೊಂದು ಜಾಸ್ತಿ ಪ್ರಸಾದಗಳು ತಂದ್ಬಿಟ್ಟೆ ಬಿಡು. ಅಯ್ಯಪ್ಪ. ಹನಿ ಹಾಯ್ ಮಾಡು ಒಂದ್ಸರಿ. ಹನಿ ಹಾಯ್ ಮಾಡು. ನಿಂದು ಅಯ್ಯಯ್ಯ ಬಗ್ಗರಿ ನೀನು. ಆಯ್ತಾ ಬರ್ಡೇ ನಿಂದು? ಎಷ್ಟು ವರ್ಷ ನಿನ್ಗೆ? 6 ಇಯರ್ ಆಗಿತ್ತಾ? ಹೌದು, ಬೊಂಗೋರಿ ನೀನು, ಬೊಂಗೋರಿ. 5 ಇಯರಿಂದ 6 ಇಯರ್ ಆಯ್ತು. ಈಗ ಭೂವಿಗೆ 5 ಇಯರ್. 5 ಇಯರ್. ಭೂವಿಗೆ. ಓಕೆ, ಈಗ ಹೊರಡೋಣ. ಹೋಗೋಣ.
ಇವತ್ತು ಭೂವಿ ಬರ್ಡೇ, ನನ್ನ ಬರ್ಡೇ ಆದ್ಮೇಲೆ ಭೂವಿ ಬರ್ಡೇ. I will be your friend. I will tomorrow also I will visit you only and then we will take Oh, are you friends? No, that's why. Navamika Both are friends. Navamika no friend. ಆದ್ರೆ ನಾನು ಎಮಿ ಹೇಳಿದೆ. ಎಮಿ Navamika will come. ಸೊ ಇವಾಗ ಬಂದ್ವಿ ಅವ್ರ ಮನೆ ಹತ್ರ. ಅದಕ್ಕೆ ಬಂದು ಲೇಟೇ ಆಗೋಯ್ತು. ಅಲ್ಲಿ ಬರೋ ಅಷ್ಟರಲ್ಲಿ ಸ್ವಲ್ಪ ನಾನೇ ಯಾಕೋ ಹುಷಾರಿಂದ ಬಂದಂಗೆ ಆಗ್ಬಿಟ್ಟಿದ್ವಿ, ಹಾಗಾಗಿ ಸ್ವಲ್ಪ ಲೇಟಾಗಿ ಹೊರಡ್ತಾ ಇದ್ವಿ. ಇಬ್ಬರಿಗೂ ಒಂದೇ ಬೇಕಾ ಬೇರೆ ಬೇರೆ ಕೊಡ್ಲಾ? ಅನನ್ಯ ಆಯ್ತಾನೆ ಯಾವುದಾದ್ರೂ ಕೊಡಿ. ಅನನ್ಯ ಭೂವಿ ಅಳಬಾರ್ದು. ಭೂವಿ ಹ್ಯಾಪಿ ಬರ್ಡೇ ಭೂವಿ. ಹ್ಯಾಪಿ ಬರ್ಡೇ ಭೂವಿ. ಸ್ಮೈಲ್ ಸ್ಮೈಲ್ ಮಾಡಿ. ಹನಿ ಬನ್ನಿ ಬನ್ನಿ. ಅಲ್ಲೂ ಕೂಡ ಎಲ್ಲ ರೆಡಿಯಾಗಿತ್ತು. ಇನ್ನು ಜಸ್ಟ್ ಬರೀ ಕೇಕ್ ಒಂದು ಕಟ್ಟಿಂಗ್ ಮಾಡಿಸೋದು ಮಾತ್ರ ಇದ್ದಿದ್ದು. ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ನನಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಸೊ ಹಾಗಾಗಿ ಲೇಟಾಗಿ ಹೋಗಿದ್ರಿಂದ ಅಷ್ಟೊತ್ತಿಗಾಗಲೇ ರೆಡಿ ಮಾಡಿಟ್ಟಿದ್ರು. ರೆಡಿ ಆಗಿತ್ತೆಲ್ಲ. ಒಂದು ಕೇಕ್ ಕಟ್ ಮಾಡೋದಕ್ಕೆ ಮಾತ್ರ ಬರ್ಡೇ ಗರ್ಲ್ ಏಮಿನಾ ಅದೇ ಒಂದು ಟಾಸ್ಕ್ ಆಗ್ಬಿಡುತ್ತೆ. ಒಂದು ಕಡೆ ನಿಂತ್ಕೊಳ್ಳಲ್ಲ, ಒಂದು ಟಚ್ ಮಾಡಿದ್ರೆ ಇನ್ನೊಂದು ಬೀಳ್ತಾ ಇರುತ್ತೆ. ಆ ಥರ ಆಗ್ತಾನೇ ಇರುತ್ತೆ ಈ ಮಕ್ಳುಗಳಿದ್ದಾಗ, ಯಾಕೆಂದ್ರೆ ಓಡಾಡ್ತಿರ್ತಾನೆ ಇರ್ತಾರಲ್ವ. ಸೊ ಹಾಗಾಗಿ ಎಲ್ಲರೂ ಮತ್ತು ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಭೂವಿ ಇವರಿಬ್ಬರಿದ್ದಾರೆ, ಅವರು ಶಫಲ್ ಆಗ್ತಾರೆ. ಸೊ ಅದಾದಮೇಲೆ ಕೇಕ್ ಕಟ್ಟೆಲ್ಲ ಮಾಡಿಸಿ ಮಕ್ಕಳ ಜೊತೆ ಎಲ್ಲರೂ ಮಾಡಿದ್ರು. ಅನನ್ಯ, ಏಮಿ, ಭೂವಿ ಎಲ್ಲರೂ ಸಖತ್ ಖುಷಿಯಾಗಿ ಭೂವಿ ಬರ್ಡೇನಲ್ಲಿ ಇವರೇ ಕೇಕ್ ಕಟ್ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು. ಮಕ್ಕಳ ಜೊತೆ ಸೇರಿಕೊಂಡು ಕೇಕ್ ಎಲ್ಲ ಕಟ್ ಮಾಡಿದಾಗ ಚೆನ್ನಾಗಂತ ಅನಿಸುತ್ತೆ. ಎಲ್ಲ ಮಕ್ಕಳು ಕೇಕ್ ಎಲ್ಲ ತಿನ್ಸಿದ್ರು ಭೂವಿಗೆ. ಇತಾನಿಯ ಬರ್ಡೇ 4th ಇದೆ, ಜುಲೈ 4th. ಭೂವಿ ಬರ್ಡೇ ಜುಲೈ 5th ಇದೆ. ಸೊ ಹಾಗಾಗಿ 1 ಡೇ ಡಿಫ್ರೆನ್ಸ್ ಅಲ್ಲ. ಸೊ ಎಲ್ಲರೂ ಹೋಗಿ ಎಲ್ಲ ಮಾತಾಡಿಸ್ಕೊಂಡು ಚೆನ್ನಾಗಿ ಖುಷಿಯಾಗಿದ್ದು ಎಂಜಾಯ್ ಮಾಡಿಕೊಂಡು ಬರೋದಕ್ಕೆ ಅದು ಒಂಥರ ಚೆನ್ನಾಗಿದ್ದಂಥ ದಿನ. ಇಬ್ರು ಎರಡೂ ಕಡೆ ಮೀಟ್ ಆಗಿದ್ರಲ್ಲ, ಇಲ್ಲಿ ಇವರು ನಮ್ಮ ಮನೆಗೂ ಬಂದಿದ್ರು ಮತ್ತು ಅಲ್ಲಿಗೂ ಹೋಗಿ ಮೀಟ್ ಆದ್ವಲ್ಲ, ಅದು ತುಂಬ ಚೆನ್ನಾಗಂತ ಅನಿಸ್ತು. ಮತ್ತು ಏಮಿ ಮತ್ತು ಇತಾನಿಯ ಇಬ್ರು ಈ ಥರ ಹಗ್ಗಿ ಮಾಡಿಕೊಂಡು ಇಬ್ಬರು ಚೆನ್ನಾಗಿ ಆಟ ಆಡ್ತಾಯಿದ್ರು. ಅಲ್ಲೂ ಕೂಡ ಚೆನ್ನಾಗಿತ್ತು. ನೈಸ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಈ 2 ಡೇಸಲ್ಲಿ ಮಕ್ಕಳಿಗೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಹೇಳಿ 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 ಆ ಹ್ಯಾಪಿ ಬರ್ಡೇ ಅಂತಲೇ ವರ್ಡು ಬಾಯಲ್ಲೇ ಇರ್ತಾಯಿತ್ತು. ಅವರಿಬ್ಬರು ಏನು ಆಟ ಆಡ್ತಿದ್ರು ಹ್ಯಾಪಿ ಬರ್ಡೇ ಅಂತ ಹೇಳ್ಕೊಂಡೇ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ನಾನು ಶಾಲಿನಿ ಇಬ್ಬರೂ ಅಲ್ಲಿ ಓಡ್ತಾ ಇದ್ವಲ್ಲ, ಸೊ ಅವಾಗ ಫೋಟೋಸ್ ಎಲ್ಲ ತಗೊಂಡು ಮತ್ತು ಇವತ್ತು ಕೂಡ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಅಷ್ಟೊತ್ತಿಗೆ ಅವರು ಕೂಡ ಸಿಕ್ಕಿದ್ರು, ಶಾರಿನವರು. ಏಮಿ ಶಾರಿನೇ ಈಗ ಜೊತೆಲಿ ನಾವು ಟೀ ಕುಡ್ಕೊಂಡು ಅಲ್ಲೇ ಇವರಿಬ್ಬರಂತೂ ಪಕ್ಕ ಸೀಟಲ್ಲಿ ಕೂತ್ಕೊಂಡು ಪಾಪ ಮಾತಾಡ್ತಾಯಿದ್ರು. ಏನಾಗಿದೆ ಏನು ಅಂತ ಗೊತ್ತಿಲ್ಲ, ವಾಯ್ಸ್ ಅದು ರೆಕಾರ್ಡ್ ಆಗಿಲ್ಲ. ಚೆನ್ನಾಗಿ ಹಾಡುಗಳೆಲ್ಲ ಹೇಳ್ಕೊಂಡು ಎಲ್ಲ ಥರದ ಹಾಡುಗಳು ಹೇಳ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ರು. ನಾವು ಟೀ ಕುಡಿಯೋಷ್ಟರಲ್ಲಿ ಇಷ್ಟೆಲ್ಲ ಸೇರಿಕೊಂಡು ಚೆನ್ನಾಗಿ. ಸೊ ಇದಾಗಿತ್ತು ಬರ್ತ್ಡೇ ವ್ಲಾಗ್. ಎರಡೂ ವ್ಲಾಗನ್ನು ಒಂದೇ ಸಾರಿ ಇದು ಮಾಡೋಣ ಅಂತ ಹೇಳ್ಬಿಟ್ಟು, ಮತ್ತು ನನಗೂ ಇನ್ನೂ ಕೂಡ ಹುಷಾರಿರಲಿಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಕಂಟಿನ್ಯೂಯೇಷನ್ಸ್ ಆಗಿ ಎಲ್ಲರಿಗೂ ಫೀವರ್ ಇದ್ದದ ಕಾರಣದಿಂದ ಬೇಗ ಒಂದು ವೀಡಿಯೋನ ಇದು ಮಾಡೋಕ್ಕೆ ಎಡಿಟ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಸೊ ಅವತ್ತಿಂದನೂ ಹಾಗೇ ಇತ್ತು. ಎಲ್ಲರಿಗೂ ಜ್ವರ, 1 ರೌಂಡು ಬಂದಿದ್ದಾಯಿತು. ವೈರಲ್ ಫೀವರ್ ಎಲ್ಲ ಕಂಟಿನ್ಯೂಯೇಷನ್ಸ್ ಆಗಿ ಒಬ್ಬರಾದ್ಮೇಲೆ ಒಬ್ಬರು, ತಮ್ಮ ಆದಮೇಲೆ ಮಗಳಾದ್ಮೇಲೆ ನಾನಾದ್ಮೇಲೆ ಇತಾನಿ ಆದಮೇಲೆ ಅವರಪ್ಪ, ಎಲ್ಲರಿಗೂ ಕಂಟಿನ್ಯೂಯೇಷನ್ಸ್ ಆಗೋಯ್ತು ಫೀವರು.
ಸೊ ಹೀಗೆ ಈ ಬರ್ಡೇ ಅಷ್ಟರಲ್ಲಿ ಇಷ್ಟೆಲ್ಲ ನೋಡ್ದಂಗಾಯಿತು. ಅದ್ರ ಜೊತೆಗೆ ಬರ್ಡೇಗಳು ಎರಡೂ ಕಡೆ ಬರ್ಡೇಗಳು ಚೆನ್ನಾಗಾಯಿತು. ಏನೇ ಫೀವರ್ ಏನೇ ಒಂದು ಇದಿದ್ರೂ ಕೂಡ ತುಂಬ ಚೆನ್ನಾಗಾಯಿತು. ಮಕ್ಕಳನ್ನ ಖುಷಿ ಪಡಿಸ್ಬೇಕು ಅಂತನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಆಯಿತು. ಯಾವುದೇ ಥರದ ಬೇಜಾರಾಗಲಿ ಯಾವುದೋ ಒಂದು ಇದಾಗಲಿ ಏನೂ ಆಗಲಿಲ್ಲ. ಎಷ್ಟೇ ಆ ಒಂದು ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ಮಕ್ಳಿಗೋಸ್ಕರ ಮಕ್ಕಳು ಮುಖ ನೋಡಿದಾಗ ಅವರು ಅಯ್ಯಪ್ಪ ಎಷ್ಟೇ ಏನೇ ಕಷ್ಟ ಇದ್ದು ಎದ್ಬಿಡೋಣ ಬೇಗ ಅಂತನ್ನುವಷ್ಟು ಫೀಲ್ ಆಗುತ್ತೆ. ಯಾಕೆ ಅಂದರೆ ಮತ್ತೆ ಅವ್ರು ಬಂದು ನೋಡಿದ ತಕ್ಷಣ ನಾವು ರೆಡಿಗಿರಬೇಕು. ನಾವು ಎದ್ದು ರೆಡಿಯಾಗಿದ್ದರೆ ಅವ್ರಿಗೆ ಖುಷಿ ಅಂತ ಅನಿಸುತ್ತೆ. ಇಲ್ಲ ಅಂತಲೇ ಪಾಪ ಅವ್ರೂ ಮುಖ ಸಪ್ಪೆ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಅನ್ನೋ ಒಂದು ಫೀಲ್ ಇರುತ್ತಲ್ಲ. ಸೊ ಅದಕ್ಕೆ ಚೆನ್ನಾಗಿ ಎದ್ದು ಎಲ್ಲ ರೆಡಿಯಾಗಿ ನೀಟಾಗಿ ಆಯಿತು, ಎಲ್ಲವನ್ನು ಮುಗಿಸಿದ್ದಾಯಿತು. ಸೊ ಹಾಗಾಗಿ ಯಾರ್ಯಾರು ಬರ್ಡೇಗೆ ಬಂದು ವಿಶ್ ಮಾಡಿದ್ದೀರಾ ಎರಡೂ ಕಡೆ, ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆ ಆಯಸ್ಸು ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಆ ದೇವರು ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಎರಡೂ ಕಡೆದು ನೀಟಾಗಿ ಸಫಿಷಿಯೆಂಟಾಗಿ ಮುಗೀತು. ನಾವು ಅಲ್ಲೂ ಕೂಡ ಊಟ ಮುಗಿಸ್ಕೊಂಡು ಬಂದ್ವಿ. ಮಧ್ಯಾಹ್ನ ಲಂಚ್ ಇದು ಮಾಡಿದರು. ಸೊ ಹಂಗಾಗಿ ಅಲ್ಲೇ ಊಟನೂ ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ. ಇನ್ನು ಇತ್ತನೇ ಅದು ಗಿಫ್ಟ್ ಒಂದು ವಿಡಿಯೋ ಮಾಡಬೇಕು, ಗಿಫ್ಟ್ ಅನ್ಬಾಕ್ಸ್ ಮಾಡೋದು. ಅದು ದಿನ ಕೇಳ್ತಾನೆ ಇದ್ದಾಳೆ ಪಾಪ, ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಅದನ್ನು ಗಿಫ್ಟ್ ಅನ್ಬಾಕ್ಸಿಂಗ್ದು ವಿಡಿಯೋ ಕೂಡ ಒಂದು ಮಾಡ್ತೀನಿ. ನಮ್ಮ ಮೇಡಮ್ ಖುಷಿ ಆಗಬೇಕಲ್ಲ ವಿಡಿಯೋಸು ಎಲ್ಲ ನೋಡಿಬಿಟ್ಟು. ನೆಕ್ಸ್ಟ್ ಯಾವಾಗಾದ್ರೂ ಅವಳು ವಿಡಿಯೋ ನೋಡಿದಾಗ ಖುಷಿ ಪಡಬೇಕು ಅವಳು. ನಮ್ಮಮ್ಮ ಮಾಡಿದ್ರು ಅಂತನಾದ್ರು ವಿಡಿಯೋ ಮಾಡಿದ್ರಲ್ಲ ಅಂತನ್ನೋದನ್ನು ನೋಡಬೇಕು, ಅವಳು ಖುಷಿ ಪಡಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಚೆನ್ನಾಗಿ ಖುಷಿಯಾಗಿ ಅಲ್ಲಿಂದ ಹೊರಡ್ತೀವಿ. ಮತ್ತು ಅಲ್ಲಿಂದ ಬಂದು ನಮ್ಮ ಆಫೀಸ್ ಹತ್ರನೇ ಬರ್ತೀವಿ. ಆಫೀಸ್ ಹತ್ರ ಬಂದು ಅವ್ರ ಅಪ್ಪನ್ನ ಮಾತಾಡಿಸ್ಕೊಂಡು ಕೀ ಅವ್ರಿಗೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಆ ಕೀನ ನಾವು ರಿಸೀವ್ ಮಾಡಿಕೊಂಡು ಮನೆಗೆ ಹೋಗಿ ಎಷ್ಟೊತ್ತು ರೆಸ್ಟ್ ಮಾಡ್ತೀವಿ ಚಿನ್ನಿ? 4 ಗಂಟೆವರೆಗಂಟ. 4 ಗಂಟೆವರೆಗಂಟ ರೆಸ್ಟ್ ಮಾಡ್ತೀರಾ? ಹಿಂಗೆಲ್ಲ ಆಟ ಆಡ್ಕೊಂಡು ಬಂದಿದ್ರಲ್ಲ, ಅದಕ್ಕೆ ರೆಸ್ಟ್ ಬೇಕಾಗಿರುತ್ತಲ್ವ. ಅನನ್ಯ ರೆಸ್ಟ್ ಮಾಡಿದ್ಯಾ? ನೀನು ರೆಸ್ಟ್ ಮಾಡಿದ್ಯಾ? ಖುಷಿ ಆಯ್ತಾ ನಿಂಗೆ? ಅಕ್ಕನ ಬರ್ಡೇ ಖುಷಿ ಆಯ್ತಾ? ಹಾಂ, ಸೊ ಕೀ ಇಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.